ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ. ಸಂಡೇ ಮತ್ತು ಸಾಟರ್ಡೆ ಸಂಡೇ ವ್ಲಾಗ್ಸ್ ಇದು. ಸಂಡೇ ಆಗಿರೋದಕ್ಕೆ ಸ್ವಲ್ಪ ಲೇಟಾಗಿದೆ ಹೇಳಿದ್ದೀನಿ. ಲೇಟಾಗಿ ಎದ್ರೂ ಕೂಡ ಯೋಗ ಎಲ್ಲ ಮುಗಿಸ್ಕೊಂಡೆ. ಅಷ್ಟರಲ್ಲಿ ಶ್ರೀ ಎಲ್ಲ ಎದ್ದು ಸ್ವಲ್ಪ ಚೆನ್ನಾಗಿ ಓಡಾಡ್ತಿದ್ದಾನೆ. ನೀರೆಲ್ಲ ಚೆಲ್ಬಿಟ್ಟಿದ್ದ. ನನಗೆ ಸ್ವಲ್ಪ ಕೆಲಸ ಕೊಡ್ತಿದ್ದಾನೆ ಬೆಳಗ್ಗೆನೇ. ಅಷ್ಟರಲ್ಲಿ ಅವ್ರ ಪಪ್ಪ ರೆಡಿಯಾಗಿ ಅವ್ರ ತಿಂಡಿ ಸ್ಟಾರ್ಟ್ ಮಾಡಿದ್ದಾರೆ. ಸಮ್ ಟೈಮ್ ನಾವು ಮಾರ್ಕೆಟ್ಗೆ ಹೋಗಿ ತಂದಿಲ್ಲ ಅಂತಂದರೆ ಆನ್ಲೈನಲ್ಲಿ ಆರ್ಡರ್ ಮಾಡಿಬಿಡ್ತೀವಿ. ಈ ಥರ ಪ್ಯಾಕ್ ಕೊಡ್ತಾರೆ. ಅವ್ರು ಓಪನ್ ಮಾಡ್ತಿದ್ದಾರೆ ನೋಡಿ, ಈ ಥರ ಪ್ಯಾಕು. ನಮ್ಮನೆಯವರೆಲ್ಲ ಫುಲ್ ನೀಟಾಗಿ ಕೈಯೆಲ್ಲ ತೊಳ್ಕೊಂಡು ಇವತ್ತು ಅವ್ರದ್ದೇ ಬ್ರೇಕ್ಫಾಸ್ಟ್. ಸಂಡೇ ವೆಯ್ಟ್ ಮಾಡ್ತಾ ಇರ್ತೀವಿ ಅವ್ರು ಬ್ರೇಕ್ಫಾಸ್ಟ್ ಮಾಡಿಕೊಡ್ತಾರೇನೋ ಅಂತ ಹೇಳಿ. ಸೊ ನಾನು ರೆಸ್ಟ್ ಮಾಡ್ತಾಯಿದ್ದೆ ನೋಡಿ. ಆನಿಯನ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಆನಿಯನ್ ರೈಸ್ ಮಾಡ್ತಾಯಿದ್ದಾರೆ. ಲೈಕ್ ಚಿತ್ರಾನ್ನ ಥರನೇ, ಬಟ್ ಬೇರೆ ಕಾಳುಗಳು ಅದು ಇದು ಏನೂ ಹಾಕಲ್ಲ. ಬರೀ ಆನಿಯನ್ನು ಕೆಲವೊಂದು ಐಟಮ್ಸ್ ಹಾಕಿ. ಅವ್ರದ್ದೇ ಸ್ಪೆಷಲ್ಲು, ಅವ್ರದ್ದೇ ಓನ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ವೆಂಕೀಸ್ ಆನಿಯನ್ ರೈಸ್ ಅಂತ. ನೋಡಿ, ಇವರೇ ನಮ್ಮ ಮನೆಯವರು. ಶ್ರೀ ತುಂಬ ಆಟ ಮಾಡ್ತಾನೆ. ಅವ್ರ ಪಪ್ಪ ಇದ್ದರೆ ಅವರೇ ಬೇಕು, ನಾನು ಬೇಕೇ ಆಗಿಲ್ಲ. ನನ್ನ ಹತ್ರ ಬರೋದೇ ಇಲ್ಲ ಕಾಮನಾಗಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಮಾಡ್ತಾ ಇದ್ದಾರೆ. ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಲಿಕ್ಕೆ. ಸೊ ಹಂಗಾಗಿ ಸಂಡೇ ಯುಕ್ತ ತುಂಬ ಇಷ್ಟಪಡ್ತಾಳೆ ಅವ್ರ ಪಪ್ಪ ಮಾಡೋ ತಿಂಡಿ. ವೀಕ್ಲಿ ಕೇಳ್ತಾಳೆ. ಬ್ರೇಕ್ಫಾಸ್ಟು ಮತ್ತು ಟೀ ಕಾಫಿ ಎಲ್ಲ ಅವರೇ ಮಾಡಿಕೊಡೋದು ಅವತ್ತು. ಶ್ರೀ ನೋಡ್ತಾ ಇದ್ದಾನೆ. ಅಂಬಾ ಬಂತು ಅಂತ ಹೊರಗಡೆ ಹೋದ ಶ್ರೀ. ಇವಾಗ ರೆಡಿ ಆಗ್ತಾಯಿದೆ. ಆ್ಯಕ್ಚುಲಿ ಅವರು ನಮಗೆ ವೀಕ್ಲಿ ಒನ್ಸ್ ಸಿಗ್ತಾರೆ. ಸಂಡೇ ಮಾತ್ರ ಮಾರ್ನಿಂಗ್ 7 o'clock ಮನೆ ಬಿಟ್ಟರೆ ಇನ್ನು ನೈಟ್ ಬರೋದು 10-10:30 ಆಗಿಬಿಡುತ್ತೆ. ಸೊ ಹಂಗಾಗಿ ಸಂಡೇ ಸಿಕ್ಕಿದಾಗ ಅವ್ರಿಗೆ ಹಿಂಗೆ ಕೆಲಸ ಕೊಟ್ಬಿಡೋದು. ಏನಾದರೂ ಮಾಡಿಕೊಡಿ ಅಂತ ಕೇಳ್ತಾಳೆ ಮಗಳು, ಮಾಡಿಕೊಡ್ತಾರೆ. ಇಲ್ಲ ಅಂತ ಏನೂ ಹೇಳಲ್ಲ. ಮತ್ತು ಒಂದು 12 o'clockವರೆಗೂ ಇರ್ತಾರೆ. ಮತ್ತು ಅವರು ಔಟ್ಸೈಡು ಬಿಸ್ನೆಸ್ ಅದು ಇದು ಹೊರಗೆ ಹೋಗ್ಬಿಡ್ತಾರೆ ಅವರು. ಇನ್ನು ಮತ್ತೆ ಸಿಗೋದೇ ಸಂಜೆ. ನಗ್ತಾ ಇದ್ದಾರೆ ಅವರು. ವೀಡಿಯೋ ಹಾಕ್ಬೇಡ ನಂದು ಅಂತ ಹೇಳ್ತಾರೆ ಅವರು. ಅಂತೂ ಇಂತೂ ಫೈನಲಿ ರೆಡಿ ಮಾಡ್ತಾ ಇದ್ದಾರೆ. ಆನಿಯನ್ ರೈಸ್ ರೆಡಿ. ಖುಷಿ ಅವರಿಗೆ ಅಡುಗೆ ಮಾಡೋದಕ್ಕೆ. ಎನಿ ಟೈಮು ಕೇಳಲ್ಲ ಅಲ್ಲ. ಸೊ ವೀಕ್ಲಿ ಒನ್ಸ್ ಅಲ್ವಾ, ಅಡ್ಜಸ್ಟ್ ಮಾಡ್ಕೊತಾರೆ. ಅವರೇ ಕೇಳ್ಬಿಡ್ತಾರೆ, ನಾನು ಮಾಡಿಕೊಡ್ತೀನಿ ಇವತ್ತು ಅಂತ ಹೇಳ್ಬಿಡ್ತಾರೆ ಅವರೇ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸೇಮ್ ಚಿತ್ರಾನ್ನ ಥರನೇ ಕಾಣಿಸ್ತಾ ಇದೆ. ಬಟ್ ಇದು ಅವ್ರ ಅಮ್ಮ ಮಾಡ್ತಿದ್ದು ಅಂತೆ. ಹೇಳ್ತಾ ಇರ್ತಾರೆ ಯಾವಾಗಲೂ, ನಮ್ಮಮ್ಮ ನನಗೆ ಮಗುವಾಗಿದ್ದಾಗ, ನನ್ನ ಮಗಳ ಥರ ಇದ್ದಾಗ ಅಂತ ಅವ್ರ ಮಗಳಿಗೆ ಹೇಳ್ತಿರ್ತಾರೆ, ಹಿಂಗೆ ಮಾಡ್ತಿದ್ದು. ಸೊ ಅದನ್ನು ನಾನು ಮಾಡಿದ್ದೀನಿ ಅಷ್ಟೇ ಅಂತ. ಮತ್ತು ಅವ್ರು ತಂದಿರೋ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದನ್ನೆಲ್ಲ ಅವರೇ ಎಲ್ಲ ಫ್ರಿಜ್ಗೆಲ್ಲ ಎತ್ತಿರ್ತಿದ್ದಾರೆ ನೋಡಿ. ಯಾವ್ಯಾವುದನ್ನು ಎಲ್ಲಿಡಬೇಕು ಎತ್ತಿಟ್ಬಿಟ್ಟು ಫುಲ್ಲು ಅಡುಗೆ ಮನೆ ನಾನು ಹೆಂಗೆ ಹ್ಯಾಂಡ್ ಓವರ್ ಮಾಡಿದ್ದೆ ಅವ್ರಿಗೆ, ಅದೇ ರೀತಿ ಕ್ಲೀನಾಗಿ ಮಾಡಿಕೊಟ್ಬಿಡ್ತಾರೆ ನನಗೆ. ಅದೊಂದು ನನಗೆ ಫುಲ್ ಖುಷಿಯಪ್ಪ. ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಿದ್ದಾರೆ. ಅಲ್ವಾ, ಅಟ್ಲೀಸ್ಟ್ ಒಂದು ಸಂಡೇ ನಮ್ಗೆ ಈ ಥರ ಕೂರಿಸ್ಬಿಟ್ಟು ಹೆಲ್ಪ್ ಮಾಡಿಕೊಟ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತಲ್ವ. ಇವರು ಏನು ಎವ್ರಿ ಸಂಡೇ ಏನೋ ಮಾಡಲ್ಲ. ಏನೋ ಒಂದು 2 months ಒನ್ಸು, 1.5 months ಒನ್ಸ್ ಅಷ್ಟೇ ಮಾಡಿಕೊಡೋದು. ಅದಕ್ಕೋಸ್ಕರ ಕಾಯ್ತಾ ಇರ್ತೀವಿ ಅಷ್ಟೇ ನಾವು. ಫೈನಲಿ ರೆಡಿ ಆಯಿತು. ಪ್ಲೇಟ್ಗೆ ಹಾಕ್ತಿದ್ದಾರೆ. ಮಗಂಗೆ ತಂದುಕೊಟ್ರು. ಚೆನ್ನಾಗಿದೆ ಅಂತ ಅವನು ತಿಂತಿದ್ದಾನೆ. ಖಾರ ಜಾಸ್ತಿ ಮಾಡಲ್ಲ, ಮಕ್ಕಳು ತಿಂತಾರೆ ಅಂತ. ಸೊ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಇವತ್ತು. ಹಾಯ್ ಶಿವೀನ್, ಬುವ ಚೆನ್ನಾಗಿದೆಯಾ? ಪಪ್ಪ ಮಾಡಿರೋದು. ಇದ್ದಾಗ ಮಕ್ಕಳನ್ನ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಮತ್ತು ವೆಯ್ಟ್ ಮಾಡ್ತಾಯಿದ್ಲು, ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದಳು. ಸ್ಟಾರ್ಟ್ ಮಾಡ್ತಾಳೆ ಇವಾಗ ಅವಳು ಕೂಡ.
ಅವಳು ಫ್ರ್ಯಾಂಕ್ಲಿಗೆ ಹೇಳ್ಬಿಡ್ತಾರೆ, ಲಾಸ್ಟ್ ಟೈಮ್ ಚೆನ್ನಾಗಿರಲಿಲ್ಲ ಅಂತ ಹೇಳಿದ್ಲು ಪಾಪ ನೀವು ಮಾಡಿದ್ದು ಅಂತ. ಬಟ್ ಈ ಟೈಮ್ ಹೇಗಿದೆ ಕೇಳೋಣ ಬನ್ನಿ. ಹೇಗಿದೆ ಯುಕ್ತ? ಚೆನ್ನಾಗಿದೆ. ಓಕೆ, ನೈಸ್, ಗುಡ್. ಮತ್ತು ಮಾರ್ನಿಂಗ್ ನಮಗೆ 3,000 ದಂಡ ಆಯಿತು. ಯಾಕೆ ಅಂತ ಅಂದರೆ ಬಟ್ಟೆ ವಾಶ್ ಮಾಡೋಣ ಅಂತ ಹಾಕಿದ್ದೀನಿ, ಬಟ್ ಅದು ವಾಶ್ ಆಗ್ತಿದೆ, ಬಟ್ ಕ್ಲಿಯರಾಗಿ ವಾಶ್ ಆಗ್ತಿಲ್ಲ. ಏನಕ್ಕೆ ಅಂದರೆ ಅಲ್ಲಿ ನೀರು ಜಾಸ್ತಿ ಬರ್ತಿಲ್ಲ, ಲೈಟಾಗಿ ನೀರು ಬರ್ತಿದೆ. ಹಾಗಾಗಿ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ ಕರೆಸ್ಕೊಂಡ್ವಿ. ಅವ್ರು ಬಂದರು, ನೋಡಿ ಹೇಳಿದ್ರು. ಫಸ್ಟ್ ನೋಡಿಬಿಟ್ಟೆ ಹೇಳಿಬಿಟ್ರು ಫಸ್ಟ್ ಅವರು, ಮಿಷಿನ್ದೇನೂ ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ಪ್ರಾಬ್ಲಮ್ ಆಗಿರೋದು ನಾವು ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋ ಸ್ಪೇರು. ಅದೇನಪ್ಪ ಅಂತ ಅಂದರೆ ವಾಷಿಂಗ್ ಮಿಷಿನ್ಗೆ ಒಂದು ನೀರು ಬರುತ್ತಲ್ಲ, ಅಲ್ಲಿ ಫಿಲ್ಟರ್ ಹಾಕ್ಸ್ಕೊಂಡಿದ್ದೀವಿ, ಅದು ಫುಲ್ಲು ಬ್ಲಾಕ್ ಆಗಿಬಿಟ್ಟಿದೆ. ಅದು ಏನಕ್ಕೆ ಬ್ಲಾಕ್ ಆಗಿದೆ ಅಂತಂದರೆ ಆ್ಯಕ್ಚುಲಿ 4 ಮಂತ್ಸ್ಗೆ ಒಂದು ಸರಿ ಅದು ಕ್ಯಾಂಡಲ್ ಬರುತ್ತೆ, ಅದನ್ನು ನಾವು ಚೇಂಜ್ ಮಾಡ್ಕೋಬೇಕು. ಸೊ ನಾನು ಅದನ್ನು ಮರ್ತುಬಿಟ್ಟಿದ್ದೀನಿ, ಅದು ಹಾಕ್ಸ್ಕೊಂಡಿದ್ದೀನಿ ಅನ್ನೋದೇ ನೆನಪೇ ಇಲ್ಲ. ಸೊ ಹಂಗಾಗಿ ನಾನೇ ಮಾಡ್ಕೊಂಡಿರೋ ತಪ್ಪು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ 4 to 5 ಮಂತ್ಸ್ಗೆ ಒನ್ಸು ಆ ಕ್ಯಾಂಡಲ್ ಚೇಂಜ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ಟೆ ನೀಟಾಗಿ ವಾಶ್ ಆಗುತ್ತೆ, ಯಾವುದೇ ಥರ ಗಲೀಜು ನೀರು ಹೋಗಕ್ಕೆ ಬಿಡಲ್ಲ, ಆ ಥರ. ಅದಾದಮೇಲೆ ಹಾಕ್ಬಿಟ್ಟು ಹೋದ್ರು, 3,000 ರೂಪಾಯಿ ದಂಡ ಕೊಟ್ವಿ. ನೆಕ್ಸ್ಟು ಮಾರನೆಗೆ ನಮ್ಮ ಬಿಲ್ಡಿಂಗಲ್ಲಿ ಮೋಟರ್ ಪ್ರಾಬ್ಲಮ್ ಆಯಿತು, ಅದನ್ನು ರೆಡಿ ಮಾಡಿಸಿದ್ರು. ನೋಡಿ ನೀರು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಇವಾಗ. ಅದನ್ನು ರಿಮೂವ್ ಮಾಡಿಸಿ ಹಾಕ್ಸಿದ್ಮೇಲೆ, ಇದು ಹಾಕ್ಸಿದ್ಮೇಲೆ ಮಾಡಿರೋ ವಿಡಿಯೋ ತುಂಬ ಚೆನ್ನಾಗಿ ಬರ್ತಿದೆ. ಫಸ್ಟು ನೀರೇ ಬರ್ತಾ ಇರಲಿಲ್ಲ, ಚೆನ್ನಾಗಿದೆ. ಇದೇ ವಾಟರ್ ಫಿಲ್ಟರು. ಅದು ರೆಡಿ ಮಾಡಿಸಿದ್ಮೇಲೆ ನೋಡಿ, ಇನ್ನು 2 ಡೇಸ್ ಕೂಡ ಆಗಿಲ್ಲ, ಆಲ್ರೆಡಿ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ. ಅದು ಮೋಟರು ಕೆಳಗಡೆ ಹಾಕ್ಸ್ಕೊಂಡಿದ್ದು. ನಮ್ಮ ಬಿಲ್ಡಿಂಗಲ್ಲಿ ಆ್ಯಕ್ಚುಲಿ ಬೋರ್ ಕಿಟ್ಟೋಗ್ಬಿಟ್ಟಿತ್ತು. ಆ ಬೋರ್ವೆಲ್ದಲ್ಲಿ ಬಂದು ರೆಡಿ ಮಾಡಿಬಿಟ್ಟು ಹೋದರು. ಆ ರೆಡಿ ಮಾಡಿಬಿಟ್ಟು ಹೋದ್ಮೇಲೆ ಈ ಥರ ಆಗಿರೋದು ಪ್ರಾಬ್ಲಮ್ ನಮಗೆ ಆ್ಯಕ್ಚುಲಿ. ಇನ್ ಕೇಸ್ ಯಾರಾದ್ರೂ ಹಾಕ್ಸ್ಕೊಂಡಿದ್ರೆ ಏನು ಫರ್ಗೆಟ್ ಮಾಡಿಬಿಡಿ ನಂತರ. ನೋಡಿ ನಾವೇ ನಮ್ಮ ಕೈಯಾರೇನೆ ನಾವೇ 3,000 ರೂಪಾಯಿ ಕಳ್ಕೊಂಡ್ವಿ ಇವಾಗ. ಅದು ಫುಲ್ಲು ಬ್ಲಾಕ್ ಆಗಿಬಿಟ್ಟಿತ್ತು. ಜಸ್ಟ್ ಕ್ಯಾಂಡಲ್ ಯೂಸ್ ಮಾಡ್ಕೊತೀನಿ ಅಂದರೆ 400 ರುಪೀಸ್ 300 ರುಪೀಸಲ್ಲಿ ಸಿಗುತ್ತೆ. ಇನ್ನು ಕಸ್ಟಮರ್ ಕೇರ್ ಅವ್ರು ಬಂತು ಅಂದರೆ ಒಂದಲ್ಲ ಒಂದು ಹೇಳ್ತಾನೆ ಇರ್ತಾರೆ. ಹಾಗೆ ರೇಷನ್ ತೊಗೊಂಡು ಬರೋಣ, ಗ್ರಾಸರೀಸ್ ಎಲ್ಲ ಖಾಲಿಯಾಗಿತ್ತು ಅಂತ ಹೇಳಿ ಡಿಮಾರ್ಟ್ಗೆ ಹೋದ್ವಿ ಇವತ್ತು. ನಾನು, ಯುಕ್ತ ಮತ್ತು ಶ್ರೀ ಕರ್ಕೊಂಡೋಗಿದ್ದೀವಿ. ಬನ್ನಿ ಏನೆಲ್ಲ ಶಾಪಿಂಗ್ ಮಾಡೋಣ ನೋಡೋಣ. ಅವನು ಈ ಥರ ಎಲ್ಲ ಹೊರಗಡೆ ಕರ್ಕೊಂಡೋಗ್ಬಿಟ್ರೆ ಕೈಗೆ ಸಿಗೋದಿಲ್ಲ. ಅವನ್ನ ಹಿಡಿಯೋದಕ್ಕೆ ಒಬ್ಬರು ಬೇಕು, ನೋಡ್ಕೊಳ್ಳೋದಕ್ಕೆ ಒಬ್ಬರು ಬೇಕು. ಅಲ್ಲಿ ಇವನ್ನ ಹಿಡ್ಕೊಳ್ತಿರೋದಕ್ಕೆ ಅಕ್ಕಪಕ್ಕದಲ್ಲೆಲ್ಲ ನೋಡಿ ನಗ್ತಾ ಇದ್ದರು, ಏನಿಷ್ಟು ತುಂಟಾಟ ಮಾಡ್ತಾನೆ ಹುಡುಗ ಅಂತ. ನಾವು ಯಾವಾಗಲೂ ಡಿಮಾರ್ಟಲ್ಲೇ ಗ್ರಾಸರೀಸ್ ತಗೊಳ್ಳೋದು. ಅಲ್ಲಿ ಕಾಳುಗಳು ಮತ್ತು ಪ್ರಾಡಕ್ಟ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ, ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ. ಕಾಳುಗಳು ಎಲ್ಲ ಅಡುಗೆ ಮಾಡ್ತೀವಲ್ಲ, ಸೊ ಹಂಗಾಗಿ ಬೆಲೆನೂ ಪರವಾಗಿಲ್ಲ, ಬೇರೆ ಇದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಓಕೆ. ಬನ್ನಿ ಏನೆಲ್ಲ ತಗೊಳ್ಳೋಣ ನೋಡೋಣ. ಫಸ್ಟ್ ಎಂಟ್ರಿ ಆದ ತಕ್ಷಣವೇ ಅವ್ರಿಗೇನು ಬಿಸ್ಕೆಟ್ ಬೇಕು, ಏನು ತಿಂಡಿ ಬೇಕು ಫಸ್ಟ್ ತೆಗೆಸ್ಕೊಂಡ್ಬಿಡ್ತಾರೆ ಯುಕ್ತ ಮತ್ತು ಶ್ರೀ. ಸ್ವಲ್ಪ ಹಠ ಮಾಡ್ತಾನೆ, ಕೂತ್ಕೊಳ್ಳಲ್ಲ, ಆದರೂ ನೋಡ್ಕೊಂಡು ತೊಗೋಬೇಕಷ್ಟೆ ನಾವೇ ಎಲ್ಲನೂ. ಅವ್ರ ಪಪ್ಪ ಬಂದಿರಲಿಲ್ಲ, ನಾವು 3 ಜನ ಹೋಗಿದ್ದು ಶಾಪಿಂಗ್ಗೆ. ನಾರ್ಮಲ್ ಬೇಳೆ, ಕಾಳುಗಳು ಎಲ್ಲ ಥರದ್ದು ತೊಗೊಂಡಿದ್ದೀನಿ ಕಾಳುಗಳು. ಈ ಸಾರಿ ಬೇರೆ ಆಯಿಲ್ ಚೇಂಜ್ ಮಾಡಿದ್ದೀನಿ, ಹೇಗಿರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅದ್ರ ಟೇಸ್ಟ್ ಹೆಂಗಿದೆ. ನಾವು ಬೇರೆ ಯೂಸ್ ಮಾಡ್ತಿದ್ದು ಸನ್ಫ್ಲವರ್ ಆಯಿಲು, ಇವಾಗ ತೊಗೊಂಡಿದ್ದು ಫ್ರೀಡಮ್ ಆಯಿಲು. ಟೇಸ್ಟ್ ಹೇಗಿದೆ ಏನು ಅಂತ. ಹಾಗೆ ಏನೇನು ಬೇಕೋ ಅವರೆಲ್ಲ ತೊಗೊಂಡ್ರು. ಬೆಡ್ಶೀಟ್ ಅವ್ನಿಗೆ ಇಷ್ಟ ಆಯಿತು ತೊಗೊಂಡ್ರು. ಯುಕ್ತಂಗೆ ಟುವೆಲ್ ಇಷ್ಟ ಆಯ್ತಂತೆ. ಪ್ರತಿ ಸಾರಿ ಹೋದಾಗೆಲ್ಲ ಯುಕ್ತ ವಾಟರ್ ಬಾಟಲ್ ತಗೋತಾಳೆ, ಜಾಮಿಟ್ರಿ ಬಾಕ್ಸ್ ಅಂತ ತಗೋತಿರ್ತಾಳೆ, ಎಕ್ಸ್ಟ್ರಾ ಅವೆಲ್ಲ ಏನೇನೋ ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ, ಪ್ಲೇಟ್ಗಳು ಅದು ಇದು ನನಗೆ ಕೊಡಿಸಿ ಮಮ್ಮ ಅಂತ ಕೇಳೋದು, ಹಠ ಮಾಡೋದು. ನೋಡಿ ಈ ಸರಿನೂ ಇದನ್ನು ಬೇಕು ಅಂತ ಕೇಳ್ತಿದ್ದಾಳೆ ವಾಟರ್ ಬಾಟಲು. ಬಟ್ ಆದರೂ ತುಂಬ ತೊಗೊಂಡಿದ್ದಾಳೆ ಅಂತ ನಾನು ಏನೂ ಕೊಡಿಸಿಲ್ಲ. ಒಂದು ಕಡೆ ನೋಡಿದ್ರೆ ಇವಳು ಕೊಡಿಸು ಅಂತ ಹೇಳ್ತಾಯಿಲ್ಲ, ಇನ್ನೊಂದು ಕಡೆ ನೋಡಿದರೆ ಶ್ರೀ ಎಲ್ಲ ಕೆಳಗಡೆಯಿಂದೆಲ್ಲ ತೆಗ್ದು ಹಾಕ್ತಿರ್ತಾರೆ. ಪಾಪ ಅಲ್ಲಿ ಕೆಲಸ ಮಾಡೋರೆಲ್ಲ ನೋಡ್ತಾ ನಿಂತಿದ್ರಿಲ್ಲ, ಬೈಯೋಕ್ಕೂ ಆಗಲ್ಲ ಅವ್ರಿಗೆ, ಹಂಗೆ ಮಾಡಬೇಡಿ ಕರ್ಕೊಳ್ಳಿ ಅಂತ ಹೇಳೋಕ್ಕೂ ಆಗಲ್ಲ. ಯಾಕೆಂದರೆ ಕಸ್ಟಮರ್ಗಳ ಮೇಲೆ ಏನೂ ಆ್ಯಕ್ಷನ್ ತೊಗೊಳಕ್ಕಾಗಲ್ಲ ಅವರು.
ಹಾಗೆ ಹೀಗೆ ಮಾಡಬೇಡಿ ಅಂತ. ಮಕ್ಕಳಲ್ವಾ, ಸೊ ಹಾಗಾಗಿ ನಾವೇ ಕರ್ಕೋಬೇಕು. ಫೈನಲಿ ಮನೆಗೆ ಬಂದ್ವಿ, ಇಷ್ಟು ಗ್ರಾಸರಿ ತೊಗೊಂಡು ಬಂದ್ವಿ. 8,500 ರೂಪಾಯಿವರೆಗೂ ಆಯಿತು. ನಮಗೆ ಇದು 3 ತಿಂಗಳವರೆಗೂ ಸಾರಿ 2 ತಿಂಗಳು ಮ್ಯಾಕ್ಸಿಮಮ್ ಬಂದೇ ಬರುತ್ತೆ. 2 ಮಂತ್ಸ್ಗೆ ಒನ್ಸ್ ಹೋಗ್ತಾನೆ ಇರ್ತೀನಿ ನಾನು. ಹಾಗೆ ಗ್ರಾಸರೀಸ್ ತಂದಮೇಲೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಒಂದಾದ್ಮೇಲೆ ಒಂದು. ವೈಟ್ ಶುಗರ್ ನಾನು ಯೂಸ್ ಮಾಡಲ್ಲ, ಬೆಲ್ಲ ಯೂಸ್ ಮಾಡ್ತೀನಿ. ಅಥವಾ ಜಾಗರಿ ಪೌಡ್ರ್ ಯೂಸ್ ಮಾಡ್ತೀನಿ ನಾನು, ಬೆಲ್ಲದ ಪೌಡ್ರು. ಅದು ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಅಥವಾ ಸ್ವೀಟ್ ಗಿಟ್ ಏನಾರು ಅರ್ಜೆಂಟ್ ಮಾಡಬೇಕು ಅಂದರೆ ಮಾತ್ರ ಯೂಸ್ ಮಾಡ್ತೀನಿ. ಈವನ್ ಸಾಲ್ಟು ಅಷ್ಟೇ, ಅಡುಗೆಗೆ ಮಾತ್ರ ಕೆಲವೊಂದು ಐಟಮ್ಸ್ಗಳಿಗೆ ಮಾತ್ರ ಈ ವೈಟ್ ಸಾಲ್ಟ್ ಯೂಸ್ ಮಾಡ್ತೀನಿ. ಇಲ್ಲ ಅಂತಂದರೆ ನಾರ್ಮಲ್ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀನಿ. ಅದು ಕೂಡ ಇದು ಸ್ಮಾಲ್ ಬಾಟ್ಲಲ್ಲಿ ಹಾಕಿಟ್ಕೊಂಡಿದ್ದೀನಿ, ಆಮೇಲೆ ತೋರಿಸ್ತೀನಿ. ಈ ಬ್ರೇಕ್ಫಾಸ್ಟ್ಗಳು ತಿಂಡಿಗೆ ಮಾತ್ರ ಸಣ್ಣ ಉಪ್ಪು ಯೂಸ್ ಮಾಡ್ತೀನಿ, ಇನ್ನೆಲ್ಲದಕ್ಕೂ ಕಲ್ಲುಪ್ಪೇ ಯೂಸ್ ಮಾಡೋದು ಆಲ್ಮೋಸ್ಟು. ಈ ಚೆನ್ನಾಗಿದೆ ಇದು ಅನ್ನಪೂರ್ಣ, ಇವೆಲ್ಲ ಚೆನ್ನಾಗಿದೆ. ಮತ್ತು ಡ್ರೈ ಫ್ರೂಟ್ಸ್ಗಳು ಜಾಸ್ತಿ ತೊಗೊಂಡು ಬಂದ್ವಿ, ಏಕೆಂದರೆ ಶ್ರೀಗೆ ಹಾಲು ಬಿಡಿಸಿದ್ದೀವಲ್ಲ, ಅವ್ನು ಜಾಸ್ತಿ ಕೇಳ್ತಿರ್ತಾನೆ. ಇವಾಗ ತಿಂಡಿ ಏನಾದರೂ ಕೊಡು ಅಂದಾಗ ಚಾಕ್ಲೇಟ್ ಬಿಸ್ಕೆಟ್ಗಿಂತ ಬೆಸ್ಟ್ ಅಂತ ಅನಿಸುತ್ತೆ ಡ್ರೈ ಫ್ರೂಟ್ಸು. ಸೊ ಹಾಗಾಗಿ ತೊಗೊಂಡು ಬಂದಿದ್ದೀನಿ. ಪೀಡಿಯಾಸೂರ್ನ ಅವನಿಗೆ ಇವಾಗ ಕೊಡ್ತಾ ಇದ್ದೀನಿ, ಕುಡಿತಿದ್ದಾನೆ. ಫಸ್ಟು ಹಸು ಹಾಲನ್ನೇ ಕುಡಿತಾ ಇರಲಿಲ್ಲ ಅವನು, ಇವಾಗ ಅದು ಹಾಕ್ಕೊಟ್ಮೇಲೆ ಚೆನ್ನಾಗಿ ಕುಡಿತಿದ್ದಾನೆ. ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ, ಆ ಬಾಕ್ಸ್ಗಳಿಗೆಲ್ಲ ಫಿಲ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನಾನು ಆಲ್ಮೋಸ್ಟು ಏರ್ ಕಂಟೈನರ್ ಬಾಕ್ಸ್ಗಳನ್ನ ಯೂಸ್ ಮಾಡ್ತೀನಿ, ಸ್ಟೀಲ್ ಬಾಕ್ಸು ಮತ್ತು ಗ್ಲಾಸ್ ಬಾಕ್ಸಸ್ಗಳು. ಅಂದರೆ ಗ್ಲಾಸ್ದಿರುತ್ತಲ್ಲ ಬೌಲು, ಲೈಕ್ ಅಲ್ಲಿ ಮೇಲೆ ಇಟ್ಟಿದ್ದೀನಿ ನೋಡಿ, ಆ ಥರದ್ದು ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ನಾರ್ಮಲ್ ಪ್ಲಾಸ್ಟಿಕ್ಗಳೆಲ್ಲನೂ ಜಾಸ್ತಿ ಯೂಸ್ ಮಾಡಲ್ಲ, ಬೇಗ ಹಾಳಾಗಿಬಿಡುತ್ತೆ ಅಂತ ಒಂದು, ಮತ್ತು ಹುಳಗಳು ಜಾಸ್ತಿ ಬೇಗ ಬಂದುಬಿಡುತ್ತೆ. ಮತ್ತು ಪ್ಲಾಸ್ಟಿಕ್ ಜಾಸ್ತಿ ಯೂಸ್ ಮಾಡೋದು ಒಳ್ಳೆಯದಲ್ಲ ಅಂತ. ಇದು ಏರ್ ಟೈಟ್ ಕಂಟೈನರ್ ಬಂದು ಪ್ಲಾಸ್ಟಿಕ್ದಲ್ಲ, ಕ್ಯಾಪ್ ಮಾತ್ರ ಪ್ಲಾಸ್ಟಿಕ್. ಇದು ಏನೋ ಒಂಥರ ಫೈಬರ್ ಗ್ಲಾಸ್ ಟೈಪ್ ಬರುತ್ತೆ. ಎಷ್ಟು ಒಂದು 2-3 ಸಾರಿ ಬಿದ್ದರೂ ಕೂಡ ಹೊಡೆದೋಗಿಲ್ಲ, ಚೆನ್ನಾಗಿದೆ. ಅದು ಪ್ರೈಸ್ಗಳು ಅಷ್ಟೇ, ಡಿಮಾರ್ಟಲ್ಲಿ ತೊಗೊಂಡಿದ್ದು. ಒಂದೊಂದು ಬಂದು 250, 300 ಆ ಥರ ಇದೆ. ನೆಕ್ಸ್ಟ್ ಟೈಮ್ ಹೋದಾಗ ಡೀಟೇಲ್ಸ್ ಹೇಳ್ತೀನಿ ನಾನು ನಿಮಗೆ ತೋರಿಸ್ಬಿಟ್ಟು. ಕೆಲವೊಂದು ಗ್ರಾಸರೀಸ್ ಇತ್ತು ಮನೆಯಲ್ಲಿ, ಕೆಲವೊಂದು ಖಾಲಿಯಾಗಿರೋದನ್ನು ಮಾತ್ರ ನಾನು ತೊಗೊಂಡು ಬಂದಿದ್ದೀನಿ. ತುಂಬ ಅತಿಯಾಗಿ ನಾನು ತರಲ್ಲ, ಅಂದರೆ ನೆಕ್ಸ್ಟ್ ಮಂತ್ ಹೋಗೋಕ್ಕಾಗುತ್ತೋ ಇಲ್ವೋ, ಸೊ ಹಾಗಾಗಿ 1.5-2 ತಿಂಗಳಿಗಾಗೋಷ್ಟು ಗ್ರಾಸರೀಸ್ ಅಷ್ಟೇ ತೊಗೊಂಡು ಬಂದು ಇಟ್ಕೋತೀನಿ ನಾನು. ನೀವು ಎಲ್ಲಿ ಶಾಪ್ ಮಾಡ್ತೀರಾ? ನೀವು ಡಿಮಾರ್ಟ್ಗೆ ಬರ್ತೀರಾ ಹೇಗೆ ಹೇಳಿ. ನೋಡಿ, ಆಲ್ಮೋಸ್ಟ್ ಶ್ರೀ ಇಷ್ಟಪಟ್ಟು ತಿಂತಾನೆ ಪಿಸ್ತಾ, ಬಾದಾಮಿ, ಗೋಡಂಬಿ. ಯುಕ್ತನೂ ಅಷ್ಟೇ, ಚಾಕ್ಲೇಟು ಬಿಸ್ಕೆಟ್ಗಿಂತ ಜಾಸ್ತಿ ಕೇಳಿ ತೊಗೊಳ್ಳೋವಂಥದ್ದೇ ಅದು. ಮತ್ತು ಶೀಟ್ಸ್ ಎಲ್ಲ ತಂದಿದ್ದೀನಿ. ಶೀಟ್ಸ್ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಯಾಕೆ ಸೂರ್ಯಕಾಂತಿ ಬೀಜ ಮತ್ತು ಕೆಲವೊಂದು ಇದನ್ನು ತಗೊಂಡು ಬಂದಿದ್ದೀನಿ, ಏನಕ್ಕೆ ಯೂಸ್ ಮಾಡ್ತೀನಿ ಅದು ನಾನು ಅಂತ ಹೇಳಿಬಿಟ್ಟು. ನೋಡಿ, ಎಲ್ಲೆಲ್ಲ ಜಸ್ಟ್ ಒಂದು ಬಾಕ್ಸ್ ಆಗೋ ಅಷ್ಟೇ ನಾನು ತಂದಿರೋದು, ಜಾಸ್ತಿ ತಂದಿಲ್ಲ. ಅದರಲ್ಲೊಂದು 3/4 kg ಇಡ್ಸುತ್ತೆ ಅಷ್ಟೇ. ಇದು ಗ್ಲಾಸ್ ಸಾಲ್ಟ್ನ ಏನಕ್ಕೆ ಗ್ಲಾಸ್ಗೆ ಹಾಕ್ತೀನಿ ಅಂತ ಅಂದರೆ, ಪ್ಲಾಸ್ಟಿಕಲ್ಲೂ ಇಡೋಕ್ಕಾಗಲ್ಲ, ಸ್ಟೀಲಲ್ಲೂ ಇಡೋಕ್ಕಾಗಲ್ಲ. ಸೊ ಹಾಗಾಗಿ ಸಂಜೆ ಹಾಗೆ ಹೋಯ್ತು. ಬನ್ನಿ ಏನು ಮಾಡ್ತಾಯಿದ್ದೀವಿ ನೋಡೋಣ. ಸಂಜೆ ಸಂಡೇ ಅಲ್ವಾ, ಸೊ ಹಂಗಾಗಿ ಚಿಕನ್ ತಂದುಕೊಟ್ರು. ಬಿರಿಯಾನಿ ಮಾಡ್ತಾಯಿದ್ದೀನಿ ಇವತ್ತು. ಸ್ವಲ್ಪ ಎಣ್ಣೆ, ತುಪ್ಪ ಮತ್ತು ಡ್ರೈ ಸ್ಪೈಸಸ್ಸು, ಬಿರಿಯಾನಿ ಎಲೆ, ಈರುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ನಾನು ಕಟ್ ಮಾಡಿ ಹಾಕಲ್ಲ, ಜಸ್ಟ್ ಹಂಗೆ ಹಾಕ್ಬಿಡ್ತೀನಿ. ಸ್ವಲ್ಪ ಅದು ಸಿಡಿಬಾರ್ದು ಅಂತ ಲೈಟಾಗಿ ಸ್ಕ್ರ್ಯಾಚ್ ಮಾಡಿ ಹಾಕ್ತೀನಿ ಅಷ್ಟೇ, ಯಾಕೆಂದರೆ ಖಾರ ಆದರೆ ಮಕ್ಕಳು ತಿನ್ನಲ್ಲ ಅಂತ. ಮತ್ತು ಹಸಿಮೆಣಸಿನ್ಕಾಯಿ, ಟೊಮೆಟೊ, ಅರಿಶಿನ ಇದನ್ನೆಲ್ಲ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು. ಅದು ಸ್ವಲ್ಪ ಲೈಟಾಗಿ ಬೆಂದು ಎಣ್ಣೆ ಬಿಡುತ್ತಲ್ಲ, ಆ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥದ್ದನ್ನು ಹಾಕೋಬೇಕು. ಇದು ನಮ್ಮ ಮನೇಲಿ ನಾನು ಮಾಡೋ ಥರ ಬಿರಿಯಾನಿ, ಬೇರೆ ಥರ ಮಂಗಳೂರು, ಬೆಂಗಳೂರು ಆ ಥರ ಎಲ್ಲ ಹೇಳ್ತಾರಲ್ಲ, ಆ ಥರ ಬಿರಿಯಾನಿನಲ್ಲ. ನಾರ್ಮಲ್ ನಾನು ಮನೇಲಿ ಹೇಗೆ ಮಾಡ್ಕೊತೀನಿ ಹಾಗೆ, ರುಬ್ಬ ಹಾಕ್ದೇ ಮಾಡೋದು. ಚಿಕನ್ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು, ಅದು ಸ್ವಲ್ಪ ಸಾಲ್ಟ್ ಹಿಡೀಲಿ ಅಂತ ಸಾಲ್ಟ್ ಹಾಕ್ತೀನಿ.
ಮತ್ತೆ ಅದನ್ನು ಬಾಡಿಸ್ತೀನಿ, ಅಂದರೆ ತಿರುಗಿಸ್ತೀನಿ. ಬಿರಿಯಾನಿ ಮಸಾಲ ಇದು ನಾನೇ ಮಾಡ್ಕೊಂಡಿರೋ ಬಿರಿಯಾನಿ ಮಸಾಲ. ಫಸ್ಟೆಲ್ಲ ಪೌಡ್ರು ತರ್ತಿದ್ವಿ ಅಂಗಡಿಯಲ್ಲಿ, ಇವಾಗಿಲ್ಲ, ಮನೆಯಲ್ಲೇ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ ಮನೆಯಲ್ಲಿ ಹೇಗೆ ಬಿರಿಯಾನಿ ಮಸಾಲ ಮಾಡ್ಕೊಳ್ಳೋದು ಅಂತ. ತೊಳೆದು ಒಂದು 5 ನಿಮಿಷ ಅಕ್ಕಿ ಬುಲೆಟ್ ರೈಸ್ನ ನೆನೆಸಿಟ್ಕೊಂಡಿದ್ದೆ, ಹಾಕಿದ್ದೀನಿ. ಇದು ನಮ್ಮ 3 ಜನಕ್ಕೆ ಮಾಡ್ತಿರೋದು. ಯುಕ್ತ ಬಿರಿಯಾನಿ ತಿನ್ನಲ್ಲ, ನನಗೆ ನಮ್ಮ ಮನೆಯವರಿಗೆ ಅಷ್ಟೇ. 1 ಟೈಮ್ ನೈಟ್ಗೆ ಅಷ್ಟೇ, ಮಾರ್ನಿಂಗ್ ತಿನ್ನಲ್ಲ ಸೋಮವಾರ. ಸೊ ಹಾಗಾಗಿ ಸ್ವಲ್ಪ ತುಪ್ಪ, ಮೊಸರು, ನಿಂಬೆಹಣ್ಣಿನ ರಸ, ತುರಿದಿರೋ ತೆಂಗಿನಕಾಯಿ 1 ಸ್ಪೂನು, ಮತ್ತು ಕಸ್ತೂರಿ ಮೇಥಿ, ಇದಿಷ್ಟು ಹಾಕ್ಬಿಟ್ಟು ಫುಲ್ ಎಲ್ಲ ತಿರುಗಿಸ್ಬಿಟ್ಟು ಬಾಡಿಸ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿದ್ರೆ 1-2 ವಿಸಿಲ್ ಸಾಕು, ಬಿರಿಯಾನಿ ರೈಸ್ ರೆಡಿ ಆಗುತ್ತೆ. ನೆಕ್ಸ್ಟು ಯುಕ್ತ ಬಿರಿಯಾನಿ ತಿನ್ನಲ್ಲ ಅಂತ ಸಾಂಬಾರು ಮಾಡ್ತಾಯಿದ್ದೀನಿ. ಎಣ್ಣೆ, ಈರುಳ್ಳಿ, ಸ್ವಲ್ಪ ಲೈಟಾಗಿ ಅರಿಶಿನ, ಚಿಕನ್ ಪೀಸ್ ಬಾಡಿಸ್ಕೊತೀನಿ. ಸ್ವಲ್ಪ ಅದು ಲೈಟಾಗಿ ಫ್ರೈ ಆದಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಮತ್ತು ಸಾಲ್ಟು ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಮಾತ್ರ. ಅದು ತುಂಬ ತಳ ಹಿಡಿಯೋ ಥರ ಉರಿ ಇಟ್ಕೋಬಾರ್ದು, ಕಮ್ಮಿ ಉರಿನಲ್ಲೇ ನೀಟಾಗಿ ಬಾಡಿಸ್ಕೋಬೇಕು. ಅದು ಬಿಡ್ತಾ ಇದೆ, ಲೈಟಾಗಿ ಎಣ್ಣೆ ಬಿಡ್ತಾ ಇದೆ, ಅದ್ರ ಸ್ಮೆಲ್ ಅರೋಮ ಚೆನ್ನಾಗಿ ಬರ್ತಾ ಇದೆ ಅಂತ ಅಂದಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಅದು ಲೈಟಾಗಿ ಮುಚ್ಚಿದ್ದೀನಿ ಅಷ್ಟೇ ನೋಡಿ, ಈ ಥರ ಬೇಯ್ತಿದ್ದಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಟೈಮಲ್ಲಿ ಹಾಕೋಬೇಕು. ಹಾಕೊಂಡಾದ್ಮೇಲೆ ಒಂದು 5 ನಿಮಿಷದ ಬಾಡಿಸಾದ್ಮೇಲೆ ಮಸಾಲ ಏನು ರುಬ್ಬಿಟ್ಕೊಂಡಿರ್ತೀವಿ ಆ ಮಸಾಲಾನ ಆ್ಯಡ್ ಮಾಡ್ಕೋಬೇಕು. ಪುದೀನ, ಕೊತ್ತಂಬರಿ ಸೊಪ್ಪು. ನಾನು ಚಿಕನ್ಗೆ ಪುದೀನನ ರುಬ್ಬೋಕ್ಕಾಗಲ್ಲ, ಕಟ್ ಮಾಡಿ ಮೇಲೆ ಹಾಕ್ಬಿಡ್ತೀನಿ ಲಾಸ್ಟಲ್ಲಿ. ಫೈನಲಿ ಈ ಟೆಕ್ಸ್ಚರ್ ಬಂದಿದೆ ನೋಡಿ. ಸಾಂಬಾರು ಅಂತೂ ಇಂತೂ ರೆಡಿ ಆಯಿತು. ನೆಕ್ಸ್ಟು ಕಬಾಬ್ ವಿಡಿಯೋ ನಾನು ಮಾಡಿಲ್ಲ, ಹೇಗೆ ಮಾಡಿದ್ದೀನಿ ಏನು ಅಂತ. ನಾರ್ಮಲಾಗಿ ಡ್ರೈ ಕಬಾಬ್ ನಮ್ಮ ಮನೆಯವ್ರು ಇಷ್ಟಪಡೋದು. ಸೊ ಈ ರೀತಿ ಬಿರಿಯಾನಿ ರೆಡಿ ಆಯಿತು, ಸಂಡೇ ಊಟ ರೆಡಿ ಆಯಿತು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.